ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AK ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ಮೊಟ್ಟೆ ಗೊಜ್ಜನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕಿದ್ದೀನಿ. ನಮ್ಮ ಮನೇಲಿ ಇವತ್ತು 6 ಜನಕ್ಕೆ ನಾವು ಮೊಟ್ಟೆ ಗೊಜ್ಜು ಮಾಡ್ತಾ ಇರೋದು. ಸೊ ಅದಕ್ಕೆ 3 ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ತುಂಬ ಫ್ರೈ ಮಾಡಬೇಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ನೆಕ್ಸ್ಟು ಪೇಸ್ಟ್ಗೆ ಈ ಟೊಮೆಟೊ 2, ಈರುಳ್ಳಿ 2, ಬೆಳ್ಳುಳ್ಳಿ 2 ಮತ್ತು ಗಸಗಸೆ, ಚಕ್ಕೆ, ಲವಂಗ, ಶುಂಠಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಈರುಳ್ಳಿ ಇಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಕಲರ್ ಚೇಂಜ್ ಆಗಿದೆಯಲ್ಲ ಫಸ್ಟ್ ಇಟ್ಟಿರೋದಕ್ಕೂ ಈಗಲೂ. ನೋಡಿ ಸೈಡಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ಮೊಟ್ಟೆ ಗೊಜ್ಜಿಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಚಿಟಿಕೆ ಅಷ್ಟು ಅರಶಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅರಶಿನ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಆ ಪೇಸ್ಟು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪೇಸ್ಟು ಕೂಡ ಅಷ್ಟೇ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಆದಮೇಲೆ ಇದಕ್ಕೆ ಕಲ್ಲುಪ್ಪನ್ನ ಆ್ಯಡ್ ಮಾಡಿದ್ದೀವಿ. ಕಲ್ಲುಪ್ಪು ಹಾಕ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಇದರ ಜಾರಲ್ಲೇ 2 ಗ್ಲಾಸ್ ನೀರನ್ನು ತೊಗೊಂಡಿದ್ದೀವಿ. ಅಷ್ಟು ನೀರನ್ನ ಆ್ಯಡ್ ಮಾಡಿ. ಇದು ಜಾಸ್ತಿ ನೀರು ಹಾಕ್ಬೇಡಿ, ಇದು ಸಾಂಬಾರೆಲ್ಲ ಗೊಜ್ಜೆಲ್ಲ ಮಾಡ್ತಾ ಇರೋದು. ಅದಕ್ಕೆ ಗೊಜ್ಜು ಥರ ಇರೋದಕ್ಕೆ 2 ಲೋಟ ತೊಗೊಂಡಿರೋದು 6 ಮೆಂಬರ್ಸ್ಗೆ. ನಿಮ್ಮನೇಲಿ ನೀವು ಎಷ್ಟು ಜನ ಇರ್ತೀರೋ ಅದಕ್ಕೆ ತಕ್ಕನಂಗೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿನ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದಾರೆ ನೋಡಿ. ಇದು ಮನೇಲೇ ಮಾಡಿರೋ ಖಾರದ ಪುಡಿ. ನೆಕ್ಸ್ಟು ಧನಿಯಾ ಪುಡಿ ಈ ಸ್ಪೂನಲ್ಲಿ 1 ಹಾಕಿದ್ರು ಅಂದರೆ 3 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದು ಗಂಟೆ ಕಟ್ಟದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 3 to 4 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಿ. ನೋಡಿ ಮೊಟ್ಟೆನ ತೊಗೊಂಡಿದ್ದೀನಿ ನಾನು. ನಮ್ಮ ಮನೇಲಿ 6 ಜನ ಇರೋದ್ರಿಂದ ಒಬ್ರಿಗೆ 2 ಅಂತ 12 ತೊಗೊಂಡಿದ್ದೀವಿ. ನೋಡಿ ಯಾಕೆ ಈ ಥರ ಶೇಕ್ ಮಾಡ್ತಾಯಿದ್ದೀನಿ ಅಂತಂದರೆ, ಮೊಟ್ಟೆ ಏನಾರು ಹಾಳಾಗಿದ್ದರೆ ಗೊತ್ತಾಗುತ್ತೆ. ಈ ಥರ ಶೇಕ್ ಮಾಡಿದಾಗ ಸೌಂಡ್ ಬಂದರೆ ಅದು ಹಾಳಾಗಿದೆ ಅಂಥದ್ದು ಯೂಸ್ ಮಾಡಬೇಡಿ, ನೋಡಿಕೊಂಡು ಬಳಸಿ. ಇಲ್ಲಿ ಮುದ್ದೆ ಕಟ್ತಾಯಿದ್ದಾರೆ ನಮ್ಮ ಮಮ್ಮಿ. ನೋಡಿ ನಮ್ಮ ಕಡೆ ಯಾವ ಥರ ಮುದ್ದೆ ಅಂದರೆ, ನಾವು ರೈಸ್ ಜಾಸ್ತಿ ಬಳಸ್ತೀವಿ, ರಾಗಿ ಹಿಟ್ಟು ಕಮ್ಮಿ ಬಳಸ್ತೀವಿ. ಬಟ್ ಕರ್ನಾಟಕದಲ್ಲಿ ನಮ್ಮ ಅಪ್ಪ ಮನೆ ಕಡೆ ಆಗಲಿ, ನಮ್ಮ ಅತ್ತೆ ಮನೆ ಕಡೆ ಆಗಲಿ ಬರೀ ಹಿಟ್ಟಾಕಿ ಮುದ್ದೆ ಮಾಡ್ತಾರೆ. ಅಂದರೆ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡೋದಿಲ್ಲ. ಬಟ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಚೆಕ್ ಮಾಡ್ಕೊತಾ ಇರಬೇಕು, ಅಂದರೆ ತಳ ಹಿಡಿಬಾರ್ದಲ್ವ, ಅದಕ್ಕೆ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಮಾಡಿಕೊಂಡು ನೋಡ್ಕೊತಾ ಇರಬೇಕು. ನೋಡಿ ಇಲ್ಲಿ ಮುದ್ದೆ ಕಟ್ತಾಯಿದ್ದಾರೆ. ತೊಳೆಸಿದ್ದಾಯಿತು. ನೆಕ್ಸ್ಟು ಸಾಂಬಾರು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇದಕ್ಕೆ ಏನು ತಳ ಅಂಟಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರಿಗೆ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದಾರೆ. ಮೊಟ್ಟೆನ ಯಾವ ಥರ ಆ್ಯಡ್ ಮಾಡಬೇಕು ಅಂದರೆ, ಒಂದೊಂದಾಗಿ ಸುತ್ತ ಒಡೆದಾಕೋಬೇಕು, ಒಂದೇ ಕಡೆ ಒಡೆದಾಕಬೇಡಿ. ಇದು ಯಾವ ಥರ ಅಂದರೆ ಬರೀ ಮೊಟ್ಟೆ ಥರ ಸಿಗೋ ಥರ ಮೊಟ್ಟೆ ಗೊಜ್ಜಿದು, ಮಿಕ್ಸ್ ಮಾಡಲ್ಲ ಮೊಟ್ಟೆನ. ನೋಡಿ ಈ ಥರ ಒಡೆದು ಹಾಕ್ಕೊಳ್ಳಿ. ಒಡೆದಾಕೋಬೇಕಾದ್ರೆ ಹುಷಾರು, ಮೊಟ್ಟೆ ಶೆಲ್ ಇದ್ರೊಳಗಡೆ ಬೀಳದೆ ಇರೋ ಥರ ನೋಡ್ಕೊಳ್ಳಿ. ನೋಡಿ ಈ ಥರ ಕಾಣ್ತಿದೆಯಾ, ಅಲ್ಲಿ ಎಲ್ಲೋ ಥರ ಕಾಣ್ತಿದೆ, ಆ ಥರ ಸಪ್ರೇಟಾಗಿ ಹಾಕಬೇಕು. ನೋಡಿ ಆ ಥರ ಎಲ್ಲ ಹೊಡೆದಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಹೊತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಒಂದು 3 to 4 ಮಿನಿಟ್ಸ್ ಅದನ್ನ ಬೇಯಕ್ಕೆ ಬಿಡಿ ಚೆನ್ನಾಗಿ. ಅಂದರೆ ಆವಾಗವಾಗ ಒಂದು 3 to 4 ಮಿನಿಟ್ಸ್ ಆದಮೇಲೆ ಬೇಯಿದ್ಮೇಲೆ ಕೆಳಗಡೆ ತಳ ಅಂಟದೇ ಇರೋ ಥರ ನೋಡಿ ಈ ಥರ, ಅಂದರೆ ಫುಲ್ ಮಿಕ್ಸ್ ಮಾಡ್ತಾ ಇಲ್ಲ. ನೋಡಿ ಇಲ್ಲಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಥರ ಮಿಕ್ಸ್ ಮಾಡಾದಮೇಲೆ ಒಂದು 5 ಮಿನಿಟ್ಸು ಬೇಯಕ್ಕೆ ಬಿಟ್ಬಿಡಿ ಪ್ಲೇಟ್ನ ಮುಚ್ಚಿಬಿಟ್ಟು. ನೋಡಿ ಇಲ್ಲಿ ಆಲ್ಮೋಸ್ಟ್ ಆಯಿತು, ಬೆಂದಿದೆ ನೋಡಿ. ಇದನ್ನು ತೆಗ್ದು ಸೈಡಿಗೆ ಇಳಿಸ್ಕೊಂಬಿಡಿ, ಅಷ್ಟೇ ಮುಗ್ದಿದೆ. ನೆಕ್ಸ್ಟ್ ಜೊತೆಗೆ ಜೋಳ ಕೂಡ ಬೇಯಿಸಿದ್ರು ನಮ್ಮ ಮನೇಲಿ. ನೆಕ್ಸ್ಟು ರೈಸು, ಇದು ನನಗೋಸ್ಕರ ಮಾಡಿದ್ದು, ಮುದ್ದೆ ತಿನ್ನೋಂಗಿಲ್ವಲ್ಲ ಅದಕ್ಕೆ. ಇದು ಅಂಗಡೀಲಿ ಸಿಗೋ ರೈಸ್ ಅಲ್ಲ, ಮನೇಲೇ ಬೆಳೆದಿರೋ ಅಂಥ ರೈಸ್. ಇದು ಹಳೆ ಅಕ್ಕಿ ಅಂತಾರಲ್ಲ ಅದು ಮಾಡಿರೋದು. ಇದು ಮೊಟ್ಟೆ ಗೊಜ್ಜು ರೆಡಿ ಇದೆ ನೋಡಿ. ಮತ್ತು ಮುದ್ದೆ, ಬಿಸಿನೀರು, ಜೋಳನೂ ನನಗೆ ಕೊಡಲ್ಲ, ಶೀತ ಅಂತ ನಮ್ಮ ಕಡೆ ಬಾಣಂತಿಗೆ ಜೋಳ ಕೊಡೋದಿಲ್ಲ, ಬೇರೆ ಕಡೆ ಗೊತ್ತಿಲ್ಲ. ಇಲ್ಲಿ ನೋಡಿ ನಮ್ಮ ಮಮ್ಮಿ ನೋಡಿ ನನಗೆ ಮೊಟ್ಟೆ ಗೊಜ್ಜನ್ನ ಹಾಕ್ತಾಯಿದ್ದಾರೆ. ನೋಡೋಕ್ಕೆ ಈ ಥರ ಕಾಣುತ್ತೆ, ಗಟ್ಟಿಯಾಗಿ. ನೀವು ನೋಡಿ ಈ ಥರ ನೀವು ಬೇಕಿದ್ರೆ ರೈಸ್ಗೆ ಅಂತಲೇ ಅಲ್ಲ, ನೀವು ಚಪಾತಿಗೂ ಕೂಡ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ ಚಪಾತಿಗೆ, ಮುದ್ದೆಗೆ, ಚಪಾತಿಗೆ, ರೈಸ್ಗೆ, ಬಿಸಿ ಬಿಸಿ ರೈಸ್ಗೆ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ನ ಮಾಡಿದ್ಮೇಲೆ. ಇವತ್ತಿನ ವ್ಲಾಗ್ ಇದೇ ಆಗಿತ್ತು ಗಾಯ್ಸ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.